ಚಂದು ಬೇಡ ಓಪನ್ ಮಾಡಬೇಡ ಚಂದು ಬೇಡ ಓಪನ್ ಮಾಡು ಚಂದು ಬೇಡ ಬಿಚ್ಚವ ನೀನು ಬಿಚ್ಚವ ಅದೇ ನೋಡು ಚಂದು ಬೇಡ ಓಪನ್ ಮಾಡಬೇಡ ನೀನು ಓಪನ್ ಮಾಡ್ತಾ ನೀನು ಚಂದು ಬೇಡ ಓಪನ್ ಮಾಡಬೇಡ ಪ್ಲೀಸ್ ಚಂದು ಬಿಡು ಮಗ ಓಪನ್ ಮಾಡಬೇಡ ಚಂದು ಬೇಡ ಓಪನ್ ಮಾಡಬೇಡ ಚಂದು ಬೇಡ ಪ್ಲೀಸ್ ಕಣೆ ಚಂದು ಬೇಡ ಚಂದು ಪ್ಲೀಸ್ ಓಪನ್ ಮಾಡು ಪ್ಲೀಸ್ ಚಂದು ಪ್ಲೀಸ್ ಬೇಡ ಚಂದು ಸುಮ್ಗಿಲ್ಲ ನೀನು ಬಿಡು ಮಗ ಅದ್ ಬೆಳ್ಳಿಯೋ ಬಂಗಾರವೋ ನೋಡುವ ನೀನು ಓಪನ್ ಮಾಡುವ ನೀನು ಬೇಡ ಮಗ ಸುಂದರ ಓಪನ್ ಮಾಡ ನಾನು ಏಯ್ ಚಂದು ಬೇಡ ಬೇಡ ಚಂದು ಬಿಡು. ಅಯ್ಯೋ ಚಂದು ಬೇಡ ಚಂದು ಓಪನ್ ಮಾಡಬೇಡ ಮಚ್ಚ ಎಣ್ಣೆ ಕೊಡ್ತೀನಿ ಬಿಡು ಚಂದು ಚಂದು ಬನಾನಾ ಫ್ಲೇವರ್ ನನಗ್ ಗೊತ್ತಿತ್ತು ಇವನ್ ದೊಡ್ಡ ಲೋಫರು ಚಪ್ಪರು ಪೊರ್ಕಿ ನನ್ ಮಗ ಅಂತ. ಥು, ಕಚ್ಚಡ ನನ್ ಮಗ. ಮಚ್ಚ ಗಿಫ್ಟ್ ಬಾಕ್ಸ್ ಎಕ್ಸ್ಚೇಂಜ್ ಆಗೈತ್ ಕಣೋ. ನಾನ್ ನಂಬಲ್ಲ. ಆಹಾ, ಖುದ್ದಾಗ್ ನಾನೇ ಹೋಗಿ ಗಿಫ್ಟ್ ಸೆಲೆಕ್ಟ್ ಮಾಡಿ ಪ್ರೀತಿಯಿಂದ ಪ್ಯಾಕ್ ಮಾಡಿಸಿ ಕಾರಲ್ಲಿ ಕೇರಕ್ ತಗೊಂಡ್ಬಂದು ಕೂಲಾಗ್ ಕೈಯಲ್ಲಿ ಇಟ್ಕೊಂಡು ಹಾಟ್ ಆಗಿ ಎಂಟ್ರಿ ಕೊಟ್ಟೆ ಅಂತ ಬಿಲ್ಡಪ್ ಡೈಲಾಗ್ ಹೊಡ್ದೆ. ಚಿನ್ನ ನಿಜವಾಗ್ಲೂ ಎಕ್ಸ್ಚೇಂಜ್ ಆಗೈತೆ ಚಿನ್ನ. ಏನ್ ಆಕ್ಟಿಂಗ್ ಮಾಡ್ತಾವನೆ ಗುರು, ಆಸ್ಕರ್ ಲೆವೆಲ್ ಅಲ್ಲಿ ಆಕ್ಟಿಂಗ್ ಮಾಡ್ತಾವನೆ. ಒಂದ್ ಹೆಣ್ಣಿಗೆ ಮದ್ವೆ ಅಂದ್ರೆ 108 ಆಸೆ ಕನ್ಸ್ಗಳಿರತ್ತೆ. ವಯಸ್ಸಿಗೆ ಬಂದ್ಮೇಲೆ ಒಬ್ಬನ್ನೇ ಲವ್ ಮಾಡಿ ಅವನ್ನೇ ಮದ್ವೆ ಆಗಿ ಅವನೇ ನನ್ ಜೀವ, ಅವನೇ ನನ್ ಪ್ರಪಂಚ, ಅವನೇ ನನ್ ಸರ್ವಸ್ವ ಅನ್ಕೊಂಡು ಇವನನ್ ಮದ್ವೆ ಆದ್ರೆ ಫಸ್ಟ್ ನೈಟ್ಗೆ ಈ ಗಲೀಜ್ನ ತಂದಿದ್ದಾನೆ. ಅಯ್ಯೋ ಏನ್ ಮಾಡೋದು, ಜಂಟಲ್ ಇರುತ್ತೆ ಅಂದ್ಬಿಟ್ಟವೆ. ತಿಂದ್ ಬಿಸಾಕಿರೋ ಬಾಳೆಹಣ್ಣು ಸಿಪ್ಪೆ ಇದ್ದಂಗಿದ್ದಾನೆ. ಹೆಂಗ್ ಮದ್ವೆ ಆದ್ನೋ, ಹೆಂಗ್ ಯಾಮಾರುದ್ನೋ ದೇವ್ರೆ ನೀನೇ ಕಾಪಾಡ್ಬೇಕು. ಅಯ್ಯೋ ಏನು ತಿಂದು ಬಿಸಾಕಿರೋ ಬಾಳೆಹಣ್ಣು ಸಿಪ್ಪೆನಾ? ಹಲೋ, ನಾನಿನ್ನು ವರ್ಜಿನ್ ಅಮ್ಮ, ನನ್ನೂ ಯಾರು ತಿಂದಿಲ್ಲ, ನನಗೂ ಚಾನ್ಸ್ ಸಿಕ್ಕಿಲ್ಲ. ವರ್ಜಿನ್ ಮತ್ತವತ್ತು ಯಾವತ್ತು ಏನ್ ಮುಚ್ಚಿಡ್ತಿದ್ದೀರಾ? ಅದೇ ಅವತ್ತು ರೋಡಲ್ಲಿ ಹುಡುಗಿರ ಜೊತೆ ಅಲ್ವಾ ಮಚ್ಚ? ಅದನ್ನೇ ಅಲ್ವಾ ಹೇಳ್ತಾ ಇರೋದು? ಆತ ಅವತ್ತು ರೋಮಿಯೋ ತರ ರೋಡಲ್ಲಿ ಹುಡ್ಗಿನ ಹಾಕೊಂಡು ಪೋಸ್ ಕೊಟ್ಟಿದ್ದ. ಲವ್ ನನ್ ಗೊತ್ತಿಲ್ದಂಗೆ ಏನೇನ್ ನಡೆಸ್ತಾ ಇದ್ದಿಲ್ಲ. ಎಲ್ಲಿ ಮಗ ಮಚ್ಚ? ಅದೇ ಅವತ್ತು. ಆಹಾ ಸೂಪರ್ ಆಗಿದೆ. ತಿನ್ಸು. ಸೂಪರ್ ಆಗಿದೆ. ಚೆನ್ನಾಗಿದೆ. ಇನ್ನು ತಿನ್ಸು. ಸೂಪರ್ ಡಾರ್ಲಿಂಗ್. ತಿನ್ಸು ಡಾರ್ಲಿಂಗ್, ತಿನ್ಸು ಡಾರ್ಲಿಂಗ್. ಯಾಕೆ ತಿನ್ಸು ಡಾರ್ಲಿಂಗ್? ಯಾಕೆ? ನಿನ್ ಕೈಯಲ್ಲಿ ಟೇಸ್ಟ್ ಆಗಿದೆ, ತಿನ್ಸು. ಡಾರ್ಲಿಂಗ್ ಡಾರ್ಲಿಂಗ್, ನಿನ್ ಮೂತಿಗ್ ಡಾರ್ಲಿಂಗ್ ಬೇರೆ ಬೇಕಾ? ಅಲ್ಲ, ನಾ ಹುಡ್ಗಿರಿಂದ ನಾಯಿ ತರ ಜೋಲ್ಸಿಸ್ಕೊಂಡು ಹೋಯ್ತಾ ಇದ್ರು ಯಾವ ಹುಡ್ಗಿನೂ ಕ್ಯಾರೇನೆ ಅಂತಿರ್ಲಿಲ್ಲ. ಅಂತದ್ರಲ್ಲಿ ಇವನು ಹುಡ್ಗಿರ್ ಕೈಲಿ ಐಸ್ ಕ್ರೀಮ್ ತಿನ್ಸ್ಕೊತಿದ್ನ. ಇವನ್ಗೆಲ್ಲ ಆಸೀನಿಲ್ಲ. ಎಂತ ಗೋಬ್ ನನ್ ಮಗ, ನಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ. ನಮಗೆ ಎಂತೆಂತ ಹುಡುಗಿರು ಬಿದ್ದಿದ್ರು ಗೊತ್ತಾ? ಒಬ್ಳು ಸಾಫ್ಟ್ವೇರ್ ಇಂಜಿನಿಯರ್, ತಿಂಗಳಿಗೆ 5 ಲಕ್ಷ ಸಂಬಳ. ಇನ್ನೊಬ್ಳು ದೇವನಹಳ್ಳಿ ಹುಡುಗಿ, ಏರ್ಪೋರ್ಟ್ ಪಕ್ಕ 10 ಎಕರೆ ಲೇಔಟ್. ಇವತ್ತಿಬ್ರಲ್ಲಿ ಯಾರನ್ನ ಮದುವೆ ಆಗಿದ್ರು ಇರಕ್ಕೆ ಲಕ್ಸುರಿ ಫ್ಲಾಟ್, ಓಡಾಡಕ್ಕೆ BMW ಕಾರು, ವೀಕೆಂಡ್ ಪಾರ್ಟಿ, ಮಂತ್ಲಿ ಫಾರಿನ್ ಟ್ರಿಪ್, ಬೀಚಲ್ಲಿ ಸ್ಯಾಂಡ್ವಿಚ್ ಮಸಾಜ್. ಎಂತ ಲೈಫ್ ಇರ್ತಿತ್ತು ಗೊತ್ತಾ? ಶಿವ ಪೂಜಲ್ ಕರಡಿ ಬಂದಂಗೆ ಮಧ್ಯದಲ್ಲಿ ಇವಳು ಬಂದ್ಬಿಟ್ಟು ಎಲ್ಲ ಕೆಡಿಸ್ಬಿಟ್ಲು. ಇವನ್ ಮಖಕ್ಕೆ ಸಾವ್ಕಾರ್ ಹುಡ್ಗಿ ಸಾಫ್ಟ್ವೇರ್ ಹುಡ್ಗಿ ಅಲ್ಲ, ಸ್ಲಮ್ ಅಲ್ಲಿರೋ ಹುಡ್ಗಿನೂ ಬೀಳಲ್ಲ.
ಬರೀ ರೋಡಲ್ಲಿ ಹುಡ್ಗಿರ್ ಮುಂದೆ ಪೋಸ್ ಕೊಡಕ್ ಅಷ್ಟೇ. ಒಂದ್ ಹುಡ್ಗಿನಾದ್ರೂ ಮೇಂಟೈನ್ ಮಾಡೋ ತಾಕತ್ತಿದ್ಯಾ ನಿಂಗೆ? ಕಂದ ನಮ್ ಲೆವೆಲ್ಗೆ ಸರಿಯಾಗಿ ಬಿಡ್ಬೇಕು. ಓವರ್ ಆಗ್ಬಿಟ್ರೆ ಹುಡ್ಗಿರಲ್ಲ, ಹುಡುಗರು ನಂಬುದಿಲ್ಲ. ನಾನ್ ಮದ್ವೆ ಆಗಕ್ಕೂ ಮುಂಚೆ ಕಿತ್ತೋಗಿರೋ ಬಟ್ಟೆ ಹಾಕೊಂಡು ಚಡ್ಡಿ ತಗೊಳಕ್ಕೂ ಕಾಸಿರ್ಲಿಲ್ಲ ಇವನ್ ಹತ್ರ. ಇವನ್ಗೆ ಪಬ್ಬು ಪಾರ್ಟಿ ಫಾರಿನ್ ಟ್ರಿಪ್ ಅಂತೆ. ಕೆಲ್ಸ ಕಳ್ಕೊಂಡು ಸಿಗರೇಟ್ ಸೇದಕ್ಕೂ ಕಾಸಿಲ್ದೆ ರೋಡಲ್ಲಿ ಬಿದ್ದಿರೋ ತುಕುಡ ಬೀಡಿ ಸೇದ್ಕೊಂಡು ಗಡ್ಡ ಬಿಡ್ಕೊಂಡು ಒಳ್ಳೆ ಸನ್ಯಾಸಿ ತರ ಓಡಾಡ್ಕೊಂಡಿದ್ದ. ಬೀಡಿ ನನ್ನ ಮಗ ಈ ರೀತಿ ಸಿಗರೇಟ್ ಮಗ ದೇವ್ರಿಗೋಸ್ಕರ ಗಡ್ಡ ಬಿಟ್ಟಿದ್ದು ಮಗ, ಒಳ್ಳೆ ಕೆಲ್ಸ ಸಿಗ್ಲಿ ಅಂತ. ಹಾಕೊಳಕ್ ಚಡ್ಡಿ ನಾನ್ ಕೊಡ್ಸಿದೀನಿ. ನಾನ್ ಕೊಡ್ಸಿರೋ ಚಡ್ಡಿ ಹಾಕೊಂಡ್ ಇಂಟರ್ವ್ಯೂಗ್ ಹೋದ್ಮೇಲೆನೆ ಕೆಲ್ಸ ಸಿಕ್ಕಿದ್ದು. ಇಲ್ಲ ಮಗ, ಆದ್ರೂ ಒಳ್ಳೆ ಎಂಟಿನ ಸಿಕ್ಕವಳೆ ಬಿಡು ಮಗ. ಅಲ್ಲ ನಂಗೊಂದು ಡೌಟು, ನಿನಗೆ ಗಡ್ಡ ಬಿಟ್ಟದ್ಕಿಂತ ಕೆಲ್ಸ ಸಿಕ್ತಾ ಇಲ್ಲ ಹೊಸ ಚಡ್ಡಿ ಹಾಕೊಂಡಿರೋದ್ ಕೆಲ್ಸ ಸಿಕ್ತಾ? ಏನ್ ಮಗ ಕಿಂಡಲ್ ಮಾಡ್ತಾ ಇದ್ಯಾ? ಇನ್ನೇನ್ಲ ಮತ್ತೆ ಅವಳು ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ ಇವಾಗ ಜಸ್ಟ್ 10 ನಿಮಿಷದಲ್ಲಿ ಗೊತ್ತಾಯ್ತು. ನೀನ್ ಯಾವತ್ತಾರ ಅವಳು ನಂಗೆ ಪ್ರೀತಿ ಮಾಡಿದಿಲ್ಲ? ಹಂಗುಗಿರಿ ಮಕ್ಕೆ. ಒಂದ್ಸರಿ ನಾನು ರೋಸ್ ತಗೊಬಂದ್ ಕೊಟ್ಟು ಐ ಲವ್ ಯು ಅಂತ ಪ್ರಪೋಸ್ ಮಾಡಿದಾನ ಕೇಳಿ. ಹಲೋ ರುಕೋ ಜರಾ, ಸಬರ್ ಕರೋ ಮಗ. ನಾನು ಇವಳು ಪ್ರಪೋಸ್ ಮಾಡೋಣ ಅಂತ ರೋಸ್ ಇಟ್ಕೊಂಡು ಹೋಗಿದ್ದೆ. ಪ್ರಪೋಸ್ ಮಾಡ್ದ? ಅಟ್ಟು ಚೂಡು ಬೇ. ಎತ್ತ ಚೂಡು. ಇವತ್ತೇನೇ ಆಗ್ಲಿ ಪ್ರಪೋಸ್ ಮಾಡ್ಲೇಬೇಕು. ಬಾಲ್ಯದ ಗೆಳತಿ ಬಾಳ ಸಂಗಾತಿ ಆದ್ರೆ ಎಷ್ಟು ಚಂದ. ಯಾಕೋ ಭಯ ಆಗ್ತಾ ಇದೆ. ಚಿಕ್ಕ ವಯಸ್ಸಿಂದ ಜೊತೆಲಿ ಆಟ ಆಡಿ ಬೆಳೆದಿರೋ ಹುಡುಗಿಗೆ ಪ್ರಪೋಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನು ಬೇರೆ ಹುಡುಗಿಗೆ ಪ್ರಪೋಸ್ ಮಾಡೋಕ್ಕಾಗತ್ತಾ? ಆದರೂ ನೆನೆಸ್ಕೊಂಡ್ರೇನೆ ಮೀಟರ್ ಆಫ್ ಆಗುತ್ತೆ. ಏನು ಏನ್ ಹೇಳ್ತಿದ್ಯಾ? ಹೇ ಹಾಯ್. ಹಾಯ್. ಏನಾದ್ರೂ ಇಂಪಾರ್ಟೆಂಟಾ? ಇಲ್ಲ ಇಲ್ಲ, ಏನು ಇಂಪಾರ್ಟೆಂಟ್ ಇಲ್ಲ. ಪರವಾಗಿಲ್ಲ, ಮಾತಾಡು. ಪರವಾಗಿಲ್ಲ, ಒಂದ್ ನಿಮಿಷ. ಇಟ್ಸ್ ಓಕೆ, ಇಟ್ಸ್ ಓಕೆ. ಏನ್ ಹೇಳ್ತಿದ್ದೆ? ಏನು ನಿಂಗೆ ಪ್ರಪೋಸ್ ಮಾಡಿದ್ನಾ? ಕಿತ್ತೋಗಿರೋ ನನ್ ಮಕ್ಳು. ಮಾರ್ಕೆಟ್ ಅಲ್ಲಿ ಹರಾಜ್ ಹಾಕಿದ್ರೆ 3 ಕಾಸಕ್ ಬೆಲೆ ಬಾಳಲ್ಲ. ಸಾಯಂಕಾಲ ಆದ್ರೆ ಎಣ್ಣೆ ಹೊಡ್ಕೊಂಡ್ ಬೀದಿ ತಿರ್ಕೊಂಡು ಚಪ್ಪರ್ ತರ ತಿರ್ಗೋ ತಿರ್ಬೋಕಿ ನನ್ ಮಕ್ಳಿಗೆ ಲವ್ ಅಂತೆ ಲವ್ವು. ಛೇ, ರಿಜೆಕ್ಟ್ ಮಾಡಿ ಒಳ್ಳೆ ಕೆಲ್ಸ ಮಾಡಿದ್ಯಾ. ಇಲ್ಲ ಅಂದ್ರೆ ನಿನ್ ಲೈಫು ಕೇರ್ ಆಫ್ ಫುಟ್ಬಾತೆ. ನಾನೇನಾದ್ರೂ ಪ್ರಪೋಸ್ ಮಾಡಿದ್ರೆ ನಂಗೂ ಇದೇ ಡೈಲಾಗೆ ಮೋಸ್ಟ್ಲಿ. ಸದ್ಯಕ್ಕೆ ಬೇಡ. ಸರಿ ಸರಿ ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ಅವಳು ಲವ್ ಮ್ಯಾಟ್ರು ಹೇಳ್ತಿದ್ಲು. ಏನ್ ವಿಷಯ? ಅದು ಅದು ಹೇ, ಯಾಕೆ ಟೆನ್ಷನ್ ಅಲ್ಲಿದ್ಯಾ? ಟೆನ್ಷನ್ನು ಏನಿಲ್ಲ. ಆಂಟಿ ನೀನು ವಾಕಿಂಗ್ ಹೋಗಿದ್ಯಾ ಅಂತ ಹೇಳಿದ್ರು, ಅದಕ್ಕೆ ನೀನು ಹುಡ್ಕೊಂಡು ಓಡಾಡ್ ಬಂದಲ್ಲ, ಆ ಟೆನ್ಷನ್ನು ಅಷ್ಟೇ, ಮತ್ತೇನಿಲ್ಲ. ನಿಜವಾಗ್ಲೂ. ಏನ್ ಮ್ಯಾಟ್ರು, ನಿಜ ಹೇಳು. ಅದು ಏನಂದ್ರೆ, ಅದು ಗೋಪಿ ನಿಂಗೆ 500 ರೂಪೀಸ್ ಫೋನ್ ಪೇ ಮಾಡಿದ್ದೀನಿ ಅಂತ ಅದನ್ನ ಹೇಳಕ್ ಬಂದೆ ಅಷ್ಟೇ. ಹೌದು, ನಿಜ, ಮತ್ತೇನಿಲ್ಲ. ಯಾವುದು ಬಂದಿಲ್ವಲ್ಲ? ಬಂದಿಲ್ವಾ? ಕಳ್ಸಿದ್ರೆ ತಾನೆ ಬರಕ್ಕೆ. ಹಂಗಾದ್ರೆ ಗೋಪಿಗೆ ನೀನೇ 500 ರೂಪೀಸ್ ಕಳಿಸ್ಬಿಡು. ಸಾಯಂಕಾಲ ಎಣ್ಣೆಗಾ? ಹೌದು, ಎಣ್ಣೆಗೆ. ಅದು ತಲೆಗಚ್ಚೋ ಎಣ್ಣೆಗೆ. ಏರ್ ಫಾಲ್ ಸ್ವಲ್ಪ ಜಾಸ್ತಿ ಆಗ್ತಿತ್ತಲ್ಲ, ಅದಕ್ಕೆ ಹೋಗ್ಬೇಕಾದ್ರೆ ಅಂಗಡಿಯಲ್ಲಿ ತಗೊಂಡು ಹೋಗ್ಬಿಡೋಣ ಅಂತ. ಸೆಂಡ್ ಮಾಡ್ದೆ ನೋಡು. ಥ್ಯಾಂಕ್ಸ್ ಕಣೆ. ಬರ್ಲಾ? ಥ್ಯಾಂಕ್ಸ್, ಬಾಯ್. La 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 la. Oh oh. Whoa whoa. Yeah yeah. Yeah yeah. ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಸಖತ್ತಾಗಿ ಪ್ರಿಪೇರ್ ಆಗಿ ಪ್ರಪೋಸ್ ಮಾಡೋಣ ಅಂತ ಹೋದ್ರೆ ಫೋನಲ್ಲೊಳ್ಳೆ ಮಾರಿ ತರ ಲವ್ ಬಗ್ಗೆನೆ ಬಾಯಿಗೆ ಬಂದಂಗ್ ಬೈತಾ ಇದ್ರೆ ಯಾ ನನ್ ಮಗಂಗ್ ಧೈರ್ಯ ಬರುತ್ತೆ ಹೇಳು ಮಗ? ತರಿದ್ರು ನನ್ ಮಗನೇ, ಗಂಡಸರು ಜಾತಿಗೆ ಅವಮಾನ ಮಾಡ್ಬಿಟ್ಟಲ್ಲ ನಿಮ್ಮ ನನ್ ಜೋಡುಜ. ಇವನು ಪ್ರಪೋಸ್ ಮಾಡಕ್ಕಲ್ಲ ಬಂದಿದ್ದು, ಕಾಸ್ ಕೇಳಕ್ ಬಂದಿದ್ದ.
ಕಾಸು ಇಸ್ಕೊಳಕ್ ಬಂದಾಗೆಲ್ಲ ಈ ತರ ಒಂದ್ ಕತೆ ರೆಡಿ ಇರುತ್ತೆ ಇವನ್ ಹತ್ರ. ಇಂಥ ಕತೆಗಳು ಎಷ್ಟ್ ಕೇಳಿಲ್ಲ. ಇವ್ನ್ ತಂದಿರೋ ಗಿಫ್ಟ್ ನೋಡಿದ್ರೆ ಗೊತ್ತಾಗಲ್ವಾ ಇವ್ನ್ದೆಂತ ಕಿತ್ತೋಗಿರೋ ಕ್ಯಾರೆಕ್ಟರ್ ಅಂತ. ನನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಬೇಡ. ಐ ಆಮ್ ಒರಿಜಿನಲ್ ವರ್ಜಿನ್. ಮಗ ಒರಿಜಿನಲ್ ಅಲ್ಲ, ಒರಿಜಿನಲ್ ಡೂಪ್ಲಿಕೇಟ್ ಅಂತ ಆಯ್ತಾ? ಮಗ ನನ್ ಕ್ಯಾರೆಕ್ಟರ್ ಏನು ಅಂತ ಹೇಳು ಮಗ. ಹೇಳ್ಬೋದಾ ಮಗ? ಹೇಳು ಮಗ. ಹೇಳ್ತೀನಿ ಮಗ, ಹೇಳ್ತೀನಿ. ಜಾಸ್ತಿ ಬಿಲ್ಡಪ್ ಬೇಡ, ಅದೇನ್ ಬೊಗ್ಳು. ಬತ್ತ ಮರ್ಯಾದೆ ಕಮ್ಮಿ ಆಯ್ತದ. ಅದು ಏನಾಯ್ತು ಅಂದ್ರೆ, ಎಲ್ಲೆಲ್ಲ ಹುಡ್ಕೋದ್ ನಿಮ್ಮಿಬ್ರನ್ನ? ಬಾರಪ್ಪ ಓಸಿ ಕುಡ್ಕ. ಬರೀ ನಾವು ಕೊಡ್ಸಿದ್ರೆ ಮಾತ್ರ ಕುಡ್ದೋ, ಇಲ್ಲ ನೀನು ಯಾವಾಗಾರ ಪಾಟ್ ಕಿಟಿ ಕೊಡ್ಸಿಯೋ? ಅಲ್ಲ ಮಗ, ಆಂಟಿ ಅಡ್ಡನೆ ಮೀಟಿಂಗ್ ಬಾರ್ ಮಾಡ್ಕೊಂಡಿದ್ದೀರೇನೋ ಮಗ. ಇವತ್ ನಮ್ ಹುಡ್ಗಿ ಎಸ್ ಅಂದಿದ್ರು, ಅಕಸ್ಮಾತ್ ನೋ ಅಂದಿದ್ರು ಪಾರ್ಟಿ ಕೊಡ್ಸ್ತಿದ್ದ ಕಣ. ಲವ್, ನಮಗ್ ಪಾರ್ಟಿ ಕೊಡ್ಸ್ಬೇಕು ಅಂದ್ರೆ ಅವಳ ಪರ್ಮಿಷನ್ ತಗೋಬೇಕಿಲ್ಲ? ಅಲ್ಲ ಮಗ, ಇವತ್ ನಮ್ ಹುಡ್ಗಿಗೆ ಪ್ರಪೋಸ್ ಮಾಡಕ್ ಹೋಗಿದ್ದೆ. ಅವಳು ಎಸ್ ಆರ್ ನೋ ಅಂದಿದ್ರು ಪಾರ್ಟಿ ಕೊಡ್ಸ್ತಾ ಇದ್ದೆ ಅಂದೆ. ಮತ್ತಿನ್ನೇನಂದ್ಲು? ನಾನ್ ಪ್ರಪೋಸ್ ಮಾಡಿಲ್ಲ ಮಗ, ಹಂಗೆ ಬಂದ್ಬಿಟ್ಟೆ. ನನ್ ಮಗನೇ ಮಗ. ಇವತ್ತು ಎಣ್ಣೆ ಖರ್ಚಾರ್ದು? ಎಣ್ಣೆ ಖರ್ಚು ನಂದು, ಆಂಟಿ ಖರ್ಚು ಅವಂದು. ನಂಗೊಂಚೂರು ಎಣ್ಣೆ ಹಾಕೋ. ಹಾಕಲ ತಗ. ಲವ್, ಇನ್ನೊಂದ್ ಸ್ವಲ್ಪ ಹಾಕೋ. ಹಾಕೋ. ನನ್ ಮಗ ಹಾಕಲ್ಲ, ಓಸಿ ಅಂದ್ರೆ ಎಷ್ಟು ಬೇಕಾದ್ರೂ ಕುಡಿತೀಯ. ಕುಡಿ ತಗ. ಇಷ್ಟೊತ್ತಾರು ಬರ್ಲಿ ಬಳಿ ಇವನು. ಕುಡಿಯಪ್ಪ. ಏನ್ ಮಾಡ್ತಾವ ನಿನ್ನ? ಇನ್ನೊಂದ್ ಸ್ವಲ್ಪ ಹಾಕೋ. ಯಾವಾಗ ಬಂದೆ? ನೀವು ಸರಿಯಾಗಿ ಬ್ಯಾಟಿಂಗ್ ಆಡ್ತಾ ಇದ್ರಲ್ಲ, ಅವಾಗ್ಲೇ ಬಂದೆ. ತಾವು ಬ್ಯಾಟಿಂಗ್ ಮಾಡ್ತೀರಾ? ಇಲ್ಲ ಕಣೋ, ಕಾಯ ವಾಚ ಮನ್ಸ ಅವಳನ್ನೇ ಪ್ರೀತಿಸ್ತಾ ಇದ್ದೀನಿ, ಅವಳನ್ನೇ ಮದ್ವೆ ಆಗ್ತೀನಿ. ಇದೆಲ್ಲ ಏನಿದ್ರು ಅವಳ ಜೊತೆನೆ. ತಪ್ಪು ಮಾಡೋ ಅವಕಾಶ ಇದ್ರೂ ತಪ್ಪು ಮಾಡಿಲ್ಲ, ಅದು ನನ್ನ ಕ್ಯಾರೆಕ್ಟರ್. ಎಲ್ರೂ ಹೆಂಡತಿ ಮುಂದೆ ಶ್ರೀರಾಮಚಂದ್ರ ಅಂತಾನೇ ಹೇಳೋದು, ಮುಂದೆ ಗೊತ್ತಾಗುತ್ತೆ ಇವ್ನ್ ಕ್ಯಾರೆಕ್ಟರ್. ಯಾರು ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಾ ಇರೋದು? ಯಾವ್ದೋ ಹೊಸ ನಂಬರ್ ಮಗ. ಏಯ್, ಪಿಕ್ ಮಾಡು, ಲೌಡ್ ಸ್ಪೀಕರ್ ಹಾಕೋ. ಹಲೋ. ಹಾಯ್ ಡಾರ್ಲಿಂಗ್, ನೀನ್ ಕಳ್ಸಿರೋ ಸೂಪರ್ ಆಗಿದೆ. ನನ್ಗಂತೂ ಫುಲ್ ಖುಷಿ ಆಯ್ತು. ನೀನ್ ಕಳ್ಸಿರೋ ಗೋಲ್ಡ್ ರಿಂಗ್ ನೋಡಿ, ಅದು ನನ್ ಬೆರಳಿಗೆ ಕರೆಕ್ಟ್ ಆಗಿ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ, ಬಾಯ್, ಲವ್ ಯು.